ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಈಗ ನಾನು ಇಂಗ್ಲೀಷಲ್ಲೇ ಹೇಳ್ತೀನಿ, ಅದು ಕನ್ನಡ ಟೆಕ್ಸ್ಟು ಪ್ಲಸ್ಸು ಕನ್ನಡ ಆಡಿಯೋ ಎರಡನ್ನೂ ಕೊಡುತ್ತೆ ಇದರಲ್ಲಿ. ಹಲೋ ಫ್ರೆಂಡ್ಸ್, ಇಫ್ ಯು ಲೈಕ್ ಅವರ್ ವಿಡಿಯೋಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್. ಇಫ್ ಯು ಹ್ಯಾವ್ ಎನಿ ಫೀಡ್ಬ್ಯಾಕ್ಸ್ ಅಬೌಟ್ ಅವರ್ ವಿಡಿಯೋಸ್ ಪ್ಲೀಸ್ ಶೇರ್ ಅಸ್ ಥ್ರೂ comments and share this video to your friends. ಹಲೋ ಸ್ನೇಹಿತರೆ, ನಿಮಗೆ ನಮ್ಮ ವಿಡಿಯೋಗಳು ಇಷ್ಟವಾದರೆ ದಯವಿಟ್ಟು ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ. ನಮ್ಮ ವಿಡಿಯೋಗಳ ಬಗ್ಗೆ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ಹೊಂದಿದರೆ ದಯವಿಟ್ಟು ಕಾಮೆಂಟ್ಗಳ ಮೂಲಕ ನಮಗೆ ಹಂಚಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಅದು ನಾನು ಇಂಗ್ಲೀಷಲ್ಲಿ ಹೇಳಿದ್ದನ್ನು ಕನ್ನಡ ಆಡಿಯೋವಾಗಿ ಕನ್ನಡದಲ್ಲಿ ಕೊಟ್ಟಿದೆ. ಹಾಯ್ ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮನ್ನೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಮಂಜುನಾಥ್ ಮಾತಾಡ್ತಿರೋದು. ಸ್ನೇಹಿತರೆ, ಇವತ್ತು ನಿಮಗೋಸ್ಕರ ಒಂದು ಹೊಸ ಆ್ಯಪನ್ನು ತಂದಿದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಈಗ ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡೋವಂಥ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋ ಮತ್ತು ಇವತ್ತಿನ ಟಾಪಿಕ್ಕು ಏನು ಅಂತಂದರೆ, ಟೆಲಿಗ್ರಾಮಲ್ಲಿ ಒಂದು ಫೀಚರ್ ಒಂದಿದೆ, ನಿಮ್ಮೆಲ್ರಿಗೂ ಗೊತ್ತಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ವಾಯ್ಸ್ ಟ್ರಾನ್ಸ್ಕ್ರೈಬ್ ಅಂತ. ಟೆಲಿಗ್ರಾಮನ್ನು ನಾವು ಪರ್ಚೇಸ್ ಮಾಡಿದ್ರೆ ಮಾತ್ರ ಈ ಒಂದು ಆಪ್ಷನ್ ವರ್ಕ್ ಆಗುವಂಥದ್ದು. ಅಂದರೆ ಅದೇನು, ನಾವು ರೆಕಾರ್ಡ್ ಮಾಡೋವಂಥ ವಾಯ್ಸ್ ನೋಟನ್ನು ಟೆಕ್ಸ್ಟ್ ರೂಪಕ್ಕೆ ನಮಗೆ ಕನ್ವರ್ಟ್ ಮಾಡಿ ಕೊಡೋವಂಥ ಒಂದು ಫೀಚರ್ ಫ್ರೆಂಡ್ಸ್. ಅದು ಟೆಲಿಗ್ರಾಮಲ್ಲಿ ಇರೋವಂಥ ಫೀಚರು. ಇವತ್ತು ನಾನು ನಿಮಗೆ ಯಾವುದೇ ಟೆಲಿಗ್ರಾಮನ್ನು ಯೂಸ್ ಮಾಡ್ದಿರೋ ಒಂದು ಆ್ಯಪ್ ಮುಖಾಂತರ ಟೆಕ್ಸ್ಟನ್ನು ಟ್ರಾನ್ಸ್ಲೇಟ್ ಮಾಡ್ಕೊಬೋದು. ನಾವು ವಾಯ್ಸಲ್ಲಿ ಹೇಳಿದ್ದನ್ನು ನಮಗೆ ವಾಯ್ಸ್ ಮುಖಾಂತರನೂ ಆಡಿಯೋವನ್ನು ಕೊಡುತ್ತೆ, ಹಾಗೆ ಟೆಕ್ಸ್ಟನ್ನಾಗಿ ಕೂಡ ಕೊಡುತ್ತೆ. ಸೊ ಇದೊಂದು ಆಪ್ಷನ್ ಇದೆ. ನಂತರ ನಾವು ವಾಯ್ಸಲ್ಲಿ ಹೇಳಿದ್ದನ್ನು ಬರೀ ಟೆಕ್ಸ್ಟ್ ಮುಖಾಂತರ ಕೂಡ ಕೊಡುತ್ತೆ. ಸೊ ಈ ರೀತಿ 3 ಆಪ್ಷನ್ಸ್ ಇದೆ. ನಂತರ ಈ ಆ್ಯಪ್ನ ಇಂಟರ್ಫೇಸ್ ಹೆಂಗಿದೆ, ಈ ಆ್ಯಪಲ್ಲಿ ಇನ್ನೂ ಏನೇನು ಆಪ್ಷನ್ಸ್ ಇದೆ ಅನ್ನೋದನ್ನು ಈಗ ಮುಂದೆ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್. ನನ್ನ ಫೋನಲ್ಲಿ ಇರೋವಂಥ ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀನಿ. ಇದೆ ಫ್ರೆಂಡ್ಸ್, ಹೆಸರು ಭಾಷಿಣಿ ಅಂತ, BHASHINI ಅಂತ. ನೀವು ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರೂ ಕೂಡ ನಿಮಗೆ ಸಿಗುತ್ತೆ, ಅಥವಾ ವಾಯ್ಸ್ ಸರ್ಚಲ್ಲಿ ಭಾಷಿಣಿ ಅಂತೇಳಿ ಹೇಳಿದರೂ ಕೂಡ ಸುಲಭವಾಗಿ ಸಿಗುತ್ತೆ ಫ್ರೆಂಡ್ಸ್. ಸೊ ಈ ಆ್ಯಪು ಇನ್ನು ಈಗ ಹೊಸದಾಗಿ ಲಾಂಚ್ ಆಗಿರೋದ್ರಿಂದ ನಾನು ಯೂಸ್ ಮಾಡಿರೋ ಪ್ರಕಾರ ಚೆನ್ನಾಗಿದೆ. ಸ್ವಲ್ಪ ಬಗ್ಸ್ ಇದ್ದಾವೆ, ಅದನ್ನು ನಾವು ಅಡ್ಜಸ್ಟ್ ಮಾಡಿಕೊಂಡು ಬಳಸಬೇಕು ಫ್ರೆಂಡ್ಸ್. ಸೊ ಈ ಆ್ಯಪನ್ನು ಓಪನ್ ಮಾಡಿದ ನಂತರ ನಮಗೆ ಈ ಆ್ಯಪಲ್ಲಿ ಏನೇನು ಇಂಟರ್ಫೇಸ್ ಹೆಂಗಿದೆ ಅಂತೇಳಿ ಈಗ ನೋಡ್ಕೊಂಬಂದ್ಬಿಡೋಣ. ನೋಡಿ ಫ್ರೆಂಡ್ಸ್, ಇದೆ ಮೊದಲನೇ ಆಪ್ಷನು ಸೆಟ್ಟಿಂಗ್ಸ್ ಇದೆ. ಸೊ ಈ ಸೆಟ್ಟಿಂಗ್ಸ್ ಒಳಗಡೆ ಏನೇನಿದೆ ಅಂತೇಳಿ ನೋಡ್ಕೊಂಬಂದ್ಬಿಡೋಣ. ಫಸ್ಟು ಪ್ರತಿಯೊಂದಕ್ಕೂ ಅದು ಅನೇಬಲ್ ಬಟನ್ ಅಂತ ಹೇಳುತ್ತೆ ಫ್ರೆಂಡ್ಸ್. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ನಾನು ಎಲ್ಲೆಲ್ಲಿ ನೀವು ಕ್ಲಿಕ್ ಮಾಡಬೇಕು ಅಂತಲೂ ನಿಮಗೆ ಮುಂದೆ ನಾನು ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿದ್ದೀವಿ. ಇಲ್ಲಿ ಮೊದಲನೇದು ಥೀಮ್ ಇದೆ. ಅದು ಸಿಸ್ಟಮ್ ಡಿಫಾಲ್ಟಾಗಿ ಸೆಟ್ ಆಗಿರುತ್ತೆ. ನೀವು ಬೇಕು ಅಂದರೆ ಇದರೊಳಗಡೆ ಹೋಗಿ ನೀವು ಥೀಮನ್ನು ಸೆಟ್ ಮಾಡ್ಕೊಬೋದು, ಆ್ಯಪ್ ಥೀಮನ್ನು. ಇದು ಸಿಸ್ಟಮ್ ಡಿಫಾಲ್ಟ್ಗಿದೆ. ಓಕೆ, ನೆಕ್ಸ್ಟು ಇಲ್ಲಿ ಆ್ಯಪ್ ಲ್ಯಾಂಗ್ವೇಜ್ ಇದೆ ಫ್ರೆಂಡ್ಸ್. ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಆ್ಯಪ್ ಲ್ಯಾಂಗ್ವೇಜ್ ಕೇಳುತ್ತೆ. ನೀವು ಅಲ್ಲಿ ಇಂಗ್ಲೀಷನ್ನು ಸೆಟ್ ಮಾಡ್ಕೊಳ್ಳಿ. ಕನ್ನಡ, ತಮಿಳು, ತೆಲುಗು, ಹಿಂದಿ ಎಲ್ಲವೂ ಇದೆ. ನಾನು ಇಂಗ್ಲೀಷಲ್ಲೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಇದು ವಾಯ್ಸ್ ಅಸಿಸ್ಟೆಂಟು. ಅಂದರೆ ನಾವು ಯಾವುದೇ ಒಂದು ಟೆಕ್ಸ್ಟನ್ನು ಕನ್ವರ್ಟ್ ಮಾಡಿದಾಗ ಅಥವಾ ಆಡಿಯೋ ನಿಮಗೆ ಮೇಲ್ ವಾಯ್ಸಲ್ಲಿ ಬೇಕಾ ಅಥವಾ ಫೀಮೇಲ್ ವಾಯ್ಸಲ್ಲಿ ಬೇಕಾ ಅಂತ ಫ್ರೆಂಡ್ಸ್. ಇಲ್ಲಿ 2 ಆಪ್ಷನ್ ಇದೆ, ಮೇಲ್ ಇದೆ, ಫೀಮೇಲ್ ಅಂತಿದೆ. ಸೊ ಇದರಲ್ಲಿ ನಿಮ್ಗೆ ಯಾವುದು ಅನುಕೂಲ ಅನಿಸುತ್ತೋ ಅದನ್ನು ನೀವು ಯೂಸ್ ಮಾಡ್ಕೊಬೋದು. ನಾನು ಮೇಲ್ ಇಟ್ಕೊಂಡಿದ್ದೀನಿ. ಇದು ಆಫ್ ಇರುತ್ತೆ ಡಿಫಾಲ್ಟಾಗಿ, ಇದನ್ನು ಆನ್ ಮಾಡ್ಕೊಳ್ಳಿ, ಅಥವಾ ಆನ್ ಇದ್ದರೆ ಆನಲ್ಲೇ ಬಿಡಿ. ನಂತರ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಇದೆ ಫ್ರೆಂಡ್ಸ್. ಇದರೊಳಗಡೆ ಒಂದೇ ಒಂದು ಆಪ್ಷನ್ ಇದೆ, ಇದು ರೀಲ್ ಟೈಮ್ ರೆಸ್ಪಾನ್ಸ್ ಆಫ್ ಇದೆ. ಇದು ನಾನು ನಿಮಗೆ ರೆಕಮೆಂಡ್ ಮಾಡೋದು ಆಫಲ್ಲೇ ಬಿಡಿ ಅಂತ. ಯಾಕೆ ಅಂತಂದರೆ, ಈಗ ನೀವೇನೋ ಒಂದು ಟೆಕ್ಸ್ಟನ್ನು ಅಥವಾ ವಾಯ್ಸ್ ನೋಟನ್ನು ಹೇಳ್ತಾ ಇರ್ತೀರಿ, ಆ ಸಂದರ್ಭದಲ್ಲಿ ಅದು ಟ್ರಾನ್ಸ್ಲೇಟ್ ಆಗೋದನ್ನು ಕೂಡ ನಿಮ್ಮ ಜೊತೆಯಲ್ಲೇ ಅದು ರಿಪೀಟ್ ಮಾಡುತ್ತೆ.
ಸೊ ಹಂಗಾಗಿ ಇದು ಡಿಫಾಲ್ಟಾಗಿ ಆಫಲ್ಲಿರುತ್ತೆ, ನೀವು ಆಫಲ್ಲೇ ಬಿಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. With the switch on, transcriptions and translations response can be obtained in real time. ಇಷ್ಟ ಫ್ರೆಂಡ್ಸ್ ಸೆಟ್ಟಿಂಗ್ಸ್ ಒಳಗಡೆ ಇರೋವಂಥದ್ದು. ಈಗ ನಂತರ ಇಲ್ಲಿ ಇನ್ನೇನೇನು ಆಪ್ಷನ್ಸ್ ಇದೆ ಅಂತ ನೋಡೋಣ. Text button. ಮೊದಲನೇ ಆಪ್ಷನು ಟೆಕ್ಸ್ಟ್ ಇದೆ ಫ್ರೆಂಡ್ಸ್. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಲ್ಯಾಂಗ್ವೇಜಿಂದ ಯಾವ ಲ್ಯಾಂಗ್ವೇಜ್ಗೆ ಟೆಕ್ಸ್ಟನ್ನು ಕನ್ವರ್ಟ್ ಮಾಡಬೇಕು ಅಂತ ಇಲ್ಲಿ ನೋಡೋಣ. Unlabeled button. ಇಲ್ಲಿ ಓಪನ್ ಮಾಡಿದ ತಕ್ಷಣ Edit box. Start typing to begin. 0/500. ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ನಿಮಗೆ ಮುಖ್ಯವಾಗಿ ಹೇಳಬೇಕಾಗಿರೋಂಥದ್ದು 500 ಕ್ಯಾರೆಕ್ಟರ್ಸ್ ಅಷ್ಟೇ ಇರಬೇಕು ಫ್ರೆಂಡ್ಸ್. 500 ಕ್ಯಾರೆಕ್ಟರ್ಸ್ ಮೇಲಿತ್ತು ಅಂತಂದರೆ ಕನ್ವರ್ಟ್ ಆಗಲ್ಲ. Detected. Icon. Back. Text. English. ಡಿಫಾಲ್ಟಾಗಿ ಅದು ಇಂಗ್ಲೀಷ್ಗೆ ಸೆಲೆಕ್ಟ್ ಆಗಿರುತ್ತೆ. ನಂತರ Unlabeled button. Kannada. ಟ್ರಾನ್ಸ್ಲೇಟ್ ಟು ಆ್ಯಕ್ಚುಲಾಗಿ Kannada. ಕನ್ನಡ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ Detected. Icon. Back. ನೋಡಿ ಈಗ ಹೇಳುತ್ತದು. Translate to. ನೋಡಿ ಟ್ರಾನ್ಸ್ಲೇಟ್ ಟು Edit box. Search language. ಲ್ಯಾಂಗ್ವೇಜನ್ನು ಕೂಡ ಸರ್ಚ್ ಮಾಡ್ಬೋದು. General languages. ಜನರಲ್ ಲ್ಯಾಂಗ್ವೇಜಸ್ಸು These languages working perfectly. ನೋಡಿ ದೀಸ್ ಲ್ಯಾಂಗ್ವೇಜಸ್ ವರ್ಕಿಂಗ್ ಪರ್ಫೆಕ್ಟ್ಲಿ. Assamese. ಎಲ್ಲ ನಮ್ಮ ಭಾರತೀಯ ಭಾಷೆಗಳು ಆಲ್ಮೋಸ್ಟ್ ಇದರಲ್ಲಿದೆ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. Back. Text. English. ನೋಡಿ ಇಲ್ಲಿ ಇಂಗ್ಲೀಷ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ Detected. Icon. Back. Translate from. ನೋಡಿ ಟ್ರಾನ್ಸ್ಲೇಟ್ ಫ್ರಮ್ ಅಂದರೆ ಫ್ರಮ್ ಲ್ಯಾಂಗ್ವೇಜ್ ನಾನು ಇಂಗ್ಲೀಷ್ ಇಟ್ಕೊಂಡಿದ್ದೀನಿ. ಇಲ್ಲೂ ಅದೇ ಥರ ಇರುತ್ತೆ ಸೇಮು. Edit box. Search language. ಸರ್ಚ್ ಮಾಡ್ಬೋದು. General languages. ಜನರಲ್ ಲ್ಯಾಂಗ್ವೇಜಸ್ಸು. These languages working perfectly. ನಂತರ Assamese. ಎಲ್ಲ ಪ್ರಾದೇಶಿಕ ಭಾಷೆಗಳು ಇರ್ತವೆ. ಸೊ ಇದರಲ್ಲಿ ನೀವು ಯಾವ್ದು ಬೇಕೋ ಅದನ್ನು ನೀವು ಚೆಕ್ ಮಾಡ್ಕೊಬೋದು. Back. ಇಲ್ಲಿ Text. English. ಡೆಮೋನ ತೋರಿಸ್ಬಿಡ್ತೀನಿ. Edit box. Start typing to begin. ಓಕೆ, ಇಲ್ಲಿ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವುದೇ ಒಂದು ಟೆಕ್ಸ್ಟನ್ನು ನಾವು ಇಲ್ಲಿ ಹೇಳ್ಬೋದು, ಅಥವಾ ನಾವು ಯಾವುದಾದ್ರೂ ಟೆಕ್ಸ್ಟ್ ಇತ್ತು ಅಂದರೆ ಅದನ್ನು ತಂದು ಇಲ್ಲಿ ಪೇಸ್ಟ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್. ಸೊ ಇಲ್ಲಿ ನಾನು ಹೇಳ್ಬಿಟ್ಟೇ ನಿಮಗೆ ಡೆಮೋ ತೋರಿಸ್ತೀನಿ. ಫ್ರಮ್ ಲ್ಯಾಂಗ್ವೇಜು ಇಂಗ್ಲೀಷ್ ಇಟ್ಕೊಂಡಿರೋದ್ರಿಂದ ಟು ಲ್ಯಾಂಗ್ವೇಜ್ ಕನ್ನಡ ಇಟ್ಕೊಂಡಿರೋದ್ರಿಂದ ಇಲ್ಲಿ ನಾವು ಇಂಗ್ಲೀಷಲ್ಲೇ ಹೇಳಬೇಕಾಗುತ್ತೆ. ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಯಾವ ಲ್ಯಾಂಗ್ವೇಜ್, ಟು ಲ್ಯಾಂಗ್ವೇಜ್ ಯಾವ್ದು ಬೇಕು, ಫ್ರಮ್ ಲ್ಯಾಂಗ್ವೇಜ್ ಯಾವ್ದು ಬೇಕು ನೀವು ಸೆಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಇಂಗ್ಲೀಷ್ ಇಟ್ಕೊಂಡಿರೋದ್ರಿಂದ ನಾನು ಇಂಗ್ಲೀಷಲ್ಲೇ ಹೇಳ್ತೀನಿ. Showing English. US. QWERTY. ಓಕೆ, ಇಲ್ಲಿ ಕೀಬೋರ್ಡ್ ಓಪನ್ ಆಗಿದೆ. ಇಲ್ಲಿ ನಾನು ವಾಯ್ಸ್ ಇನ್ಪುಟ್ಟಲ್ಲಿ ಹೇಳ್ತೀನಿ. Use voice typing. Friends, if you like our video, please subscribe to our Kannada Tantramsha YouTube channel and have your feedbacks to our channel and share this video with your friends. Voice input stopped. Keyboard hidden. 166/500. ನೋಡಿ ಫ್ರೆಂಡ್ಸ್, ಇಲ್ಲಿ 166 ಕ್ಯಾರೆಕ್ಟರ್ಸನ್ನು ನಾನು ಹೇಳಿದ್ದೀನಿ. Friends, if you like our video, please subscribe to our Kannada Tantramsha YouTube channel and have your feedbacks to our channel and share this video with your friends. Edit box. ಓಕೆ ಫ್ರೆಂಡ್ಸ್, ಈಗ ಇದು ನಾನು ಹೇಳಿರೋಂಥ ಟೆಕ್ಸ್ಟ್ ಬಂದಿದೆ. 100. Translate button. ಈಗ ಇಲ್ಲಿ ಟ್ರಾನ್ಸ್ಲೇಟ್ ಬಟನ್ ಇದೆ. ಟ್ರಾನ್ಸ್ಲೇಟ್ ಕೊಡೋಣ. Unlabeled button. ಓಕೆ, ಟ್ರಾನ್ಸ್ಲೇಟ್ ಆಗೋಯ್ತು ಫ್ರೆಂಡ್ಸ್. ನೋಡೋಣ. Text. English. Unlabeled button. Kannada. ಓದುತ್ತೆ ಫ್ರೆಂಡ್ಸ್, ಒಂದು ನಿಮಿಷ. ಸ್ನೇಹಿತರೆ, ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮ ಚಾನೆಲ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನು ನೀಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಾವು ಇಂಗ್ಲೀಷಲ್ಲಿ ಹೇಳಿದ್ದನ್ನು ಅದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದೆ. ಈಗ ಈ ಕನ್ನಡ ಟೆಕ್ಸ್ಟ್ ನಿಮಗೆ ಬೇಕು ಅನ್ನೋದಾದರೆ Unlabeled. ಇಲ್ಲಿ ಅನೇಬಲ್ ಬಟನ್ ಅಂತಿದೆಯಲ್ಲ, ಇದು ಕಾಪಿ ಫ್ರೆಂಡ್ಸ್. ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ, ಕಾಪಿ ಮಾಡಿ. Text copied. ನೋಡಿ ಫ್ರೆಂಡ್ಸ್, ಈ ಅನೇಬಲ್ ಬಟನ್ ಅಂತ ಏನು ಹೇಳುತ್ತಲ್ಲ, ಇದು ಮೊದಲನೇ ಅನೇಬಲ್ ಬಟನು ಕಾಪಿ ಮಾಡ್ಕೊಳ್ಳೋವಂಥದ್ದು. ಸೊ ಈ ಕಾಪಿ ಮಾಡ್ಕೊಂಡು ನೀವು ಎಲ್ಲಿ ಬೇಕಾದರೂ ತೊಗೊಂಡೋಗಿ ಪೇಸ್ಟ್ ಮಾಡ್ಬೋದು. Unlabeled button. ನಂತರ ಇಲ್ಲೊಂದು ಅನೇಬಲ್ ಬಟನ್ ಇದೆ, ಇದೇನು ತಲೆಗೆಡ್ಸ್ಕೊಂಬಿಡಿ. Friends, if you like our video, please subscribe to our Kannada Tantramsha YouTube channel. ಇದು ಇಂಗ್ಲೀಷಲ್ಲಿ ನಾನು ಬರೆದಂಥ ಟೆಕ್ಸ್ಟು. ಸೊ ಇದು ಟೆಕ್ಸ್ಟದ್ದು ನಿಮಗೆ ಅರ್ಥ ಆಯಿತು ಅಂತೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇಲ್ಲಿಂದ ನೆಕ್ಸ್ಟ್ ಆಪ್ಷನನ್ನು ನೋಡೋಣ. Text button. Window Bashini. ಟೆಕ್ಸ್ಟ್ ಆಯಿತು. Converse button. ಈಗ ಇನ್ನೊಂದು ಇಲ್ಲಿ ಆಪ್ಷನ್ ಇದೆ, ಕನ್ವರ್ಸ್ ಅಂತ ಇದೆ ಫ್ರೆಂಡ್ಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ ಅಂತಂದರೆ, ನಾವು ವಾಯ್ಸ್ ಮುಖಾಂತರ ಹೇಳೋದನ್ನು ಟೆಕ್ಸ್ಟಾಗಿ ಕೂಡ ಕೊಡುತ್ತೆ, ಹಾಗೆ ಆಡಿಯೋವಾಗಿ ಕೂಡ ಕೊಡುತ್ತೆ ಫ್ರೆಂಡ್ಸ್. ಸೊ ಅದು ಹೇಗೆ ಅಂತಲೂ ಈಗ ನಾವು ಪ್ರಾಕ್ಟಿಕಲಾಗಿ ನೋಡಿಬಿಡೋಣ. Text. Converse button. ಕ್ಲಿಕ್ ಮಾಡೋಣ ಇದ್ರ ಮೇಲೆ. Unlabeled. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ, ನೀವು ಮೊದಲನೇ ಬಾರಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೈಕ್ರೋಫೋನ್ ಪರ್ಮಿಷನ್ ಕೇಳುತ್ತೆ ಫ್ರೆಂಡ್ಸ್. ಅದನ್ನೊಂದನ್ನು ಅಲೋ ಮಾಡಿಬಿಡಿ. ನಂತರ ಇಲ್ಲೂ ಕೂಡ ಸೇಮ್ ಯಾವ ಲ್ಯಾಂಗ್ವೇಜಿಂದ ಯಾವ ಲ್ಯಾಂಗ್ವೇಜ್ಗೆ ಟೆಕ್ಸ್ಟನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದನ್ನೆಲ್ಲ ಇಲ್ಲಿ ಸೆಟ್ ಮಾಡಬೇಕು. ಇಂಗ್ಲೀಷಿಂದ ಕನ್ನಡಗ, ಅಥವಾ ಕನ್ನಡದಿಂದ ಇಂಗ್ಲೀಷ್ಗ, ಅಥವಾ ಇಂಗ್ಲೀಷಿಂದ ಹಿಂದಿಗ, ಈ ರೀತಿ ಎಲ್ಲ ನೀವು ಲ್ಯಾಂಗ್ವೇಜ್ಗಳನ್ನು ಸೆಟ್ ಮಾಡ್ಕೊಬೇಕು. ಸೊ ಮುಂದೆ ತೋರಿಸ್ತೀನಿ ನಾನು ನಿಮಗೆ. Detected. Icon. Volume.
Detected. Icon. Microphone. Detected. Icon. Microphone. Button. English. Button. ನೋಡಿ ಇಂಗ್ಲೀಷ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದ್ಸರಿ ತೋರಿಸ್ಬಿಡ್ತೀನಿ ನಿಮಗೆ. Detected. Icon. Back. Translate from. ನೋಡಿ ಟ್ರಾನ್ಸ್ಲೇಟ್ ಫ್ರಮ್ ಅಂದರೆ ಫ್ರಮ್ ಲ್ಯಾಂಗ್ವೇಜು, ಇಂಗ್ಲೀಷಿಂದ ಅಂತ. ಓಕೆ, ಟೆಕ್ಸ್ಟಲ್ಲಿ ಹೆಂಗಿತ್ತೋ ಅದೇ ಥರ ಇಲ್ಲೂ ಕೂಡ ಜನರಲ್ ಲ್ಯಾಂಗ್ವೇಜಸ್ ಎಲ್ಲ ಪ್ರಾದೇಶಿಕ ಭಾಷೆಗಳು ಇರ್ತವೆ. ಸೊ ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಫ್ರಮ್ ಲ್ಯಾಂಗ್ವೇಜು ಸೆಟ್ ಮಾಡ್ಕೊಬೋದು. ನಾನು ಇಂಗ್ಲೀಷಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. ನಂತರ Detected. Converse. Kannada. ನೋಡಿ ಇಲ್ಲಿ ಕನ್ನಡ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟು ಲ್ಯಾಂಗ್ವೇಜು ಅಂದರೆ ಇಂಗ್ಲೀಷಿಂದ ಯಾವ ಭಾಷೆಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು. Detected. Icon. Microphone. ಮೊದಲನೇ ಮೈಕ್ರೋಫೋನ್ ಏನಿದೆಯಲ್ಲ ಫ್ರೆಂಡ್ಸ್, ಇದು ಇಂಗ್ಲೀಷು. ಓಕೆ, ನಂತರ ಎರಡನೇ ಮೈಕ್ರೋಫೋನ್ ಇದೆ ನೋಡಿ, Icon. Microphone. ಇದು ಎರಡನೇ ಮೈಕ್ರೋಫೋನ್ ಬಂದು ನೀವು ಕನ್ನಡದಿಂದ ಬೇಕಾದರೆ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋ ಥರ ಕೂಡ ಮಾಡ್ಕೊಬೋದು. ಎರಡು ಮೈಕ್ರೋಫೋನ್ ಕೊಟ್ಟಿರ್ತಾನೆ, ಒಂದು ಇಂಗ್ಲೀಷ್ ಮೈಕ್ರೋಫೋನು, ಇನ್ನೊಂದು ಕನ್ನಡ ಮೈಕ್ರೋಫೋನ್. ಅಂದರೆ ಫಸ್ಟಲ್ಲಿ ಇರೋದು ನೀವು ಫ್ರಮ್ ಲ್ಯಾಂಗ್ವೇಜು ಏನು ಸೆಟ್ ಮಾಡಿರ್ತೀರೋ ಆ ಮೈಕ್ರೋಫೋನು, ಎರಡನೇ ಮೈಕ್ರೋಫೋನು ಟು ಲ್ಯಾಂಗ್ವೇಜ್ ಏನು ಸೆಟ್ ಮಾಡಿರ್ತೀರಿ ಆ ಒಂದು ಮೈಕ್ರೋಫೋನು ಫ್ರೆಂಡ್ಸ್. ಸೊ ಈಗ ಇಲ್ಲಿ ನಾವು ಮೈಕ್ರೋಫೋನಲ್ಲಿ ಹೇಳೋಣ ಅದು ಟೆಕ್ಸ್ಟು ಮತ್ತು ಆಡಿಯೋನ ಹೆಂಗೆ ಕೊಡುತ್ತೆ ಅಂತ ನೋಡೋಣ. Detected. Icon. Microphone. ಈಗ ನಾನು ಇಂಗ್ಲೀಷಲ್ಲೇ ಹೇಳ್ತೀನಿ, ಅದು ಕನ್ನಡ ಟೆಕ್ಸ್ಟು ಪ್ಲಸ್ಸು ಕನ್ನಡ ಆಡಿಯೋ ಎರಡನ್ನೂ ಕೊಡುತ್ತೆ ಇದರಲ್ಲಿ. ಕ್ಲಿಕ್ ಮಾಡೋದು ಹೆಂಗೆ ಅಂದರೆ ಜಸ್ಟ್ ಡಬಲ್ ಟ್ಯಾಪ್ ಮಾಡೋದಲ್ಲ, ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿ ಇಟ್ಕೊಬೇಕು ಫ್ರೆಂಡ್ಸ್. ಫಿಂಗರ್ ತೆಗಿಬಾರ್ದು, ಹೋಲ್ಡ್ ಮಾಡಿ ಇಟ್ಕೊಬೇಕು. ಓಕೆ, ಈಗ ನೋಡೋಣ. ಹಲೋ ಫ್ರೆಂಡ್ಸ್, ಇಫ್ ಯು ಲೈಕ್ ಅವರ್ ವಿಡಿಯೋಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್. If you have any feedbacks about our videos, please share us through comments and share this video to your friends. ಸೊ ಈಗ ನಾನು ಸ್ನೇಹಿತರೆ, ನಿಮಗೆ ನಮ್ಮ ವಿಡಿಯೋಗಳು ಇಷ್ಟವಾದರೆ ದಯವಿಟ್ಟು ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ. ನಮ್ಮ ವಿಡಿಯೋಗಳ ಬಗ್ಗೆ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ಹೊಂದಿದರೆ ದಯವಿಟ್ಟು ಕಾಮೆಂಟ್ಗಳ ಮೂಲಕ ನಮಗೆ ಹಂಚಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಅದು ನಾನು ಇಂಗ್ಲೀಷಲ್ಲಿ ಹೇಳಿದ್ದನ್ನು ಕನ್ನಡ ಆಡಿಯೋವಾಗಿ ಕನ್ನಡದಲ್ಲಿ ಕೊಟ್ಟಿದೆ. ಅಂದರೆ ನಾವಲ್ಲಿ ವಾಯ್ಸನ್ನು ಮೇಲಿಗೆ ಸೆಟ್ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ಅದು ಮೇಲ್ ವಾಯ್ಸಲ್ಲಿ ಕೊಟ್ಟಿದೆ. ಸೊ ಇಲ್ಲಿ ನೋಡೋಣ ಇನ್ನು ಏನೇನು ಆಪ್ಷನ್ಸ್ ಇದೆ ಅಂತ. Converse. Hello friends. If you ನೋಡಿ like our ಫ್ರೆಂಡ್ಸ್, videos, please ನಾನು do subscribe ಇಂಗ್ಲೀಷಲ್ಲಿ to our ಹೇಳಿರೋ Kannada Tantrumsha YouTube channel. If you have any feedback about our videos, please share us through comments and share this video to your friends. ನೋಡಿ ಫ್ರೆಂಡ್ಸ್, ನಾನು ಇಂಗ್ಲೀಷಲ್ಲಿ ಹೇಳಿರೋವಂಥದ್ದನ್ನು ಟೆಕ್ಸ್ಟಾಗಿ ಕೂಡ ಇಲ್ಲಿ ಬಂದಿದೆ. ಅದೇ ಟೆಕ್ಸ್ಟು ನಿಮ್ಗೆ ಇಲ್ಲಿ ಕನ್ನಡದಲ್ಲಿ ಕೂಡ ಇರುತ್ತೆ, ತೋರಿಸ್ತೀನಿ. Detected. Icon. Share. Button. Unlabeled. Button. Unlabeled. Button. Detected. Icon. Volume. ಹಲೋ ಸ್ನೇಹಿತರೆ, ನೋಡಿ. ನಿಮಗೆ ನಮ್ಮ ವಿಡಿಯೋಗಳು ಇಷ್ಟವಾದರೆ ದಯವಿಟ್ಟು ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ. ನಮ್ಮ ವಿಡಿಯೋಗಳ ಬಗ್ಗೆ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ಹೊಂದಿದ್ದರೆ ದಯವಿಟ್ಟು ಕಾಮೆಂಟ್ಗಳ ಮೂಲಕ ನಮಗೆ ಹಂಚಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಈ ರೀತಿ ಬಂದಿದೆ. Hello friends. If you ನೋಡಿ, like ಇದು our videos, ಇಂಗ್ಲೀಷ್ please ಟೆಕ್ಸ್ಟ್ do ಇದೆಯಲ್ಲ, subscribe to ಇಲ್ಲಿಂದ Unlabeled. Button. ಇದು ಮೊದಲನೇ ಅನೇಬಲ್ ಬಟನ್ ಬಂದ್ಬಿಟ್ಟು Share via nearby share. ಓಕೆ ಇದು ನಾವು ಮಾತಾಡಿರೋವಂಥ ಆಡಿಯೋವನ್ನು ಶೇರ್ ಮಾಡುವಂಥದ್ದು ಫ್ರೆಂಡ್ಸ್. ಓಕೆ, Bashini. ಇಲ್ಲಿ Converse. Hello friend. Unlabeled. ಇದು Button. ಮೊದಲನೇ ಆಪ್ಷನು ಶೇರ್ ಮಾಡುವಂಥದ್ದು, Unlabeled. ಇದು ಕಾಪಿ ಮಾಡುವಂಥದ್ದು. Text copied. ನೋಡಿ ಟೆಕ್ಸ್ಟ್ ಕಾಪಿಡ್ ಅಂತ ಹೇಳ್ತು, ಅಂದರೆ ಎರಡನೇ ಅನೇಬಲ್ ಬಟನು ಕಾಪಿ ಮಾಡುವಂಥದ್ದು. Unlabeled. ಸೊ ಇದು ಮೂರನೇ ಆಪ್ಷನ್ ಏನು ಬೇಕಾಗಿಲ್ಲ. Detected. Icon. Volume. ನೋಡಿ ಇದು ವಾಲ್ಯೂಮ್ ಅಂತಿದೆಯಲ್ಲ, ಈ ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡೋಣ, ನಾವು ಮಾತಾಡಿರೋವಂಥದ್ದು ನಾವು ಕೇಳ್ಬೋದು. ನೋಡಿ. ಹಲೋ ಫ್ರೆಂಡ್ಸ್, ಇಫ್ ಯು ಲೈಕ್ ಅವರ್ ವಿಡಿಯೋಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್. If you have any feedbacks about our videos, please share us through comments and share this video to your friends. ನೋಡಿ ಫ್ರೆಂಡ್ಸ್, ಇದು Unlabeled. ನಾವು ಮಾತಾಡಿರೋಂಥ ಆಡಿಯೋ. ಇದೇ ಕನ್ನಡದಲ್ಲಿ ಬಂದಿರೋಂಥ ಆಡಿಯೋವನ್ನು ಹೆಂಗೆ ಕೇಳೋದು ಅಂತ ತೋರಿಸ್ತೀನಿ. Detected. ಹಲೋ ಸ್ನೇಹಿತರೆ, ಇದು ನಿಮಗೆ ಕನ್ನಡ ನಮ್ಮ ಟೆಕ್ಸ್ಟ್ ಅಲ್ವಾ, ವಿಡಿಯೋಗಳು ಇಷ್ಟ- ಇಲ್ಲಿ Detected. Icon. Share. ನೋಡಿ ಇದು ಶೇರ್ ಮಾಡುವಂಥದ್ದು. ಕನ್ನಡ ಟೆಕ್ಸ್ಟನ್ನು ನೀವು ಬೇಕು ಅಂದರೆ ಯಾರಿಗಾದ್ರೂ ಶೇರ್ ಮಾಡ್ಬೋದು. Unlabeled. ಇಲ್ಲಿ ಕಾಪಿ ಮಾಡ್ಬೋದು ಟೆಕ್ಸ್ಟನ್ನು. Detected. Icon. Volume. ನೋಡಿ ಇಲ್ಲಿ ವಾಲ್ಯೂಮ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಕನ್ನಡ ಆಡಿಯೋ ಪ್ಲೇ ಆಗುತ್ತೆ. ಇವಾಗ ಪ್ಲೇ ಮಾಡ್ತೀನಿ. ಹಲೋ ಸ್ನೇಹಿತರೆ, ನಿಮಗೆ ನಮ್ಮ ವಿಡಿಯೋಗಳು ಇಷ್ಟವಾದರೆ ದಯವಿಟ್ಟು ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ. ನಮ್ಮ ವಿಡಿಯೋಗಳ ಬಗ್ಗೆ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ಹೊಂದಿದ್ದರೆ ದಯವಿಟ್ಟು
ಕಾಮೆಂಟ್ಗಳ ಮೂಲಕ ನಮಗೆ ಹಂಚಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಇದು ಕನ್ನಡ ಆಡಿಯೋ ಅರ್ಥ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಕನ್ವರ್ಟ್ ಮಾಡೋವಂಥ ಆಪ್ಷನ್ ಇಷ್ಟೇ. ಸೊ ಇನ್ನೊಂದು ಆಪ್ಷನ್ ಇದೆ, ಅದೇನು ಅಂತೇಳಿ ನೋಡ್ಬಿಡೋಣ. ಎರಡಾಯಿತು, ಟೆಕ್ಸ್ಟ್ ಆಯಿತು, ಕನ್ವರ್ಸ್ ಆಯಿತು. ಇದು ವಾಯ್ಸ್ ಅಂತ ಒಂದಿದೆ ಫ್ರೆಂಡ್ಸ್. ಇದು ವಾಯ್ಸ್ದು ಏನಾಗುತ್ತೆ ಅಂತಂದರೆ ಬರೀ ನಿಮಗೆ ಟೆಕ್ಸ್ಟ್ ಮೂಲಕ ಮಾತ್ರ ಕೊಡುತ್ತೆ ಫ್ರೆಂಡ್ಸ್. ಈಗ ನಾವು ವಾಯ್ಸಲ್ಲಿ ಏನಾದರೂ ಹೇಳಿದ್ರೆ ಅದು ನಿಮಗೆ ಟೆಕ್ಸ್ಟ್ ಮೂಲಕ ಮಾತ್ರ ಬರೋವಂಥದ್ದು, ಯಾವುದೇ ಆಡಿಯೋ ಬರೋಲ್ಲ. ಓಕೆ ನೋಡಿ, ಇದು ಸೀನ್ ವರ್ಡ್ ಅಂತಿದೆ. ಇದು ಆ್ಯಕ್ಚುಲಾಗಿ ಇದು ಎಷ್ಟು ಅಕ್ಯುರೇಟಾಗಿ ವರ್ಕ್ ಆಗುತ್ತೆ ಅಂತ ನಾನು ನೋಡಿದ ಪ್ರಕಾರ ಅಷ್ಟು ಅಕ್ಯುರೇಟಾಗಿ ವರ್ಕ್ ಆಗ್ತಿಲ್ಲ. ಇದಿನ್ನೂ ಈಗ ಡೆವಲಪ್ಮೆಂಟ್ ಹಂತದಲ್ಲಿ ಇರೋದ್ರಿಂದ ಎಕ್ಸ್ಪ್ಲೋರ್ ಮಾಡಿ ನೋಡಿ. ಅಂದರೆ ಇದು ಫೋಟೋ, ನಮ್ಮ ಫೋನಲ್ಲಿರೋಂಥ ಫೋಟೋ ಯಾವುದಾದ್ರು ಇದ್ದರೆ ಅದನ್ನು ಓದಿಸ್ಕೊಳ್ಳೋವಂಥದ್ದು. ಫೋಟೋದಲ್ಲಿ ಏನಿದೆ ಟೆಕ್ಸ್ಟು ಅದನ್ನು ಅದು ಓದುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ನಾನು ನೋಡಿದ ಪ್ರಕಾರ ಅಷ್ಟು ಅಕ್ಯುರೇಟಾಗಿ ಇಲ್ಲ ಇದು. ಸೊ ಹಂಗಾಗಿ ನಾನು ಇವಾಗ ಏನು ತೋರ್ಸೋಕೆ ಹೋಗ್ತಾಯಿಲ್ಲ, ನೀವು ಎಕ್ಸ್ಪ್ಲೋರ್ ಮಾಡಿ ನೋಡಿ. ನಂತರ ಬ್ರೌಸ್ ಅಂತ ಇನ್ನೊಂದು ಆಪ್ಷನ್ ಇದೆ ಫ್ರೆಂಡ್ಸ್. ಇದು ಏನು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವುದೇ ಒಂದು ವೆಬ್ ಪೇಜನ್ನು ತಂದು ನೀವು ಇಲ್ಲಿ ಪೇಸ್ಟ್ ಮಾಡಿದಾಗ ನಿಮ್ಗೆ ಯಾವ ಭಾಷೆಗೆ ಬೇಕೋ ಆ ಭಾಷೆಗೆ ಆ ಒಂದು ವೆಬ್ ಪೇಜನ್ನು ನೀವು ಟ್ರಾನ್ಸ್ಲೇಟ್ ಮಾಡ್ಕೊಬೋದು. ಅಂದರೆ ಫಾರ್ ಎಕ್ಸಾಂಪಲ್ಗೆ ಯಾವುದೋ ಒಂದು ಕ್ರೋಮಲ್ಲೋ ಎಲ್ಲೋ ಒಂದು ಕಡೆ ನಿಮ್ಗೊಂದು ವೆಬ್ ಪೇಜ್ ಸಿಕ್ಕಿದೆ, ಅದು ಫುಲ್ಲು ಟೆಕ್ಸ್ಟು ನಿಮ್ಗೆ ಇಂಗ್ಲೀಷಲ್ಲಿದೆ, ಅದು ನಿಮ್ಗೆ ಏನು ಅಂತ ಅರ್ಥ ಆಗ್ತಿಲ್ಲ. ಸೊ ಅದನ್ನು ನೀವು ತಂದು ಇಲ್ಲಿ ಪೇಸ್ಟ್ ಮಾಡಿದ್ರಿ ಅಂತಂದರೆ ಕನ್ನಡಗೆ ಇದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಬೋದು, ಪೂರ್ತಿ ವೆಬ್ ಪೇಜನ್ನು ಟ್ರಾನ್ಸ್ಲೇಟ್ ಮಾಡ್ಕೊಬೋದು. ಸೊ ಅದರೊಳಗಡೆ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ರೈಟ್ ಆರ್ ಪೇಸ್ಟ್ ಅಂತೇಳಿ ಇದೆಯಲ್ಲ ಎಡಿಟ್ ಬಾಕ್ಸು, ಇದರೊಳಗಡೆ ಬಂದು ನೀವು ವೆಬ್ ಪೇಜನ್ನು ಕಾಪಿ ಮಾಡ್ಕೊಂಬಂದು ಇಲ್ಲಿ ಪೇಸ್ಟ್ ಮಾಡಿದ್ರೆ ಇಂಗ್ಲೀಷಲ್ಲಿತ್ತು ಅಂತಂದರೆ ಅದನ್ನ ಕನ್ನಡಗೂ ಕೂಡ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಬೋದು. ನೋಡಿ, ಟ್ರಾನ್ಸ್ಲೇಟ್ ಟು ಅಂತಿದೆ ಇಲ್ಲಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕನ್ನಡ ಸೆಟ್ ಮಾಡಿಕೊಂಡು ಅಲ್ಲಿ ವೆಬ್ ಪೇಜನ್ನು ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಕನ್ನಡದಲ್ಲಿ ಪೇಜನ್ನು ಓದಿಸ್ಕೊಬೋದು ಫ್ರೆಂಡ್ಸ್. ಇಷ್ಟೇ ಇದು ಬ್ರೌಸ್ದು. ಸೊ ಇದನ್ನು ನಾನೇನು ನಿಮಗೆ ಡೆಮೋ ಮಾಡಿ ತೋರಿಸ್ತಿಲ್ಲ, ವೀಡಿಯೋ ಲಾಂಗ್ ಆಗುತ್ತೆ, ನೀವು ಎಕ್ಸ್ಪ್ಲೋರ್ ಮಾಡಿ ನೋಡ್ಕೊಳ್ಳಿ. ಈ ರೀತಿ ನೀವು ಯಾವುದೇ ಒಂದು ಭಾಷೆಯಿಂದ ಯಾವುದೇ ಒಂದು ಭಾಷೆಗೆ ಟೆಕ್ಸ್ಟಾಗಿ ಕನ್ವರ್ಟ್ ಮಾಡ್ಬೋದು, ವಾಯ್ಸಿಂದ ಟೆಕ್ಸ್ಟಾಗಿ ಕನ್ವರ್ಟ್ ಮಾಡ್ಬೋದು, ಪ್ಲಸ್ ಟೆಕ್ಸ್ಟು ಎರಡನ್ನೂ ಕನ್ವರ್ಟ್ ಮಾಡ್ಬೋದು, ಹಾಗೆ ಟೆಕ್ಸ್ಟನ್ನು ಟ್ರಾನ್ಸ್ಲೇಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಹೊಸ ಮಾಹಿತಿ ಈ ಒಂದು ವಿಡಿಯೋದಿಂದ ಸಿಕ್ಕಿದೆ ಅಂತೇಳಿ ಭಾವಿಸಿದ್ದೀನಿ ಫ್ರೆಂಡ್ಸ್. ಇವತ್ತಿಗೆ ಇಷ್ಟ ಫ್ರೆಂಡ್ಸ್. ಮುಂದಿನ ದಿನಗಳಲ್ಲಿ ನಿಮಗೆ ಮತ್ತೊಂದು ಹೊಸ ಆ್ಯಪ್ನ ಒಂದಿಗೆ ಅಥವಾ ಹೊಸ ವಿಷಯದೊಂದಿಗೆ ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ.